ನಾನು ದತ್ತಾತ್ರೇಯ ರೆಡ್ಡಿ, ಅಖಿಲ ಭಾರತ ಕೂಲಿ ಸಮಾಜ್ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ. ಅಖಿಲ ಭಾರತ ಕೂಲಿ ಸಮಾಜ್ ನವದೆಹಲಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಬೆಂಗಳೂರಿನಲ್ಲಿ ದಿನಾಂಕ 20/12/2025 KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಆನಂದರಾವ್ ಸರ್ಕಲ್ನಲ್ಲಿ ಹಾಲ್ನಲ್ಲಿ ಮಾಡ್ತಾಯಿದೆ. ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಕರ್ನಾಟಕದಲ್ಲಿ ಮಾಡೋದಕ್ಕೆ ಏನು ವಿಶೇಷ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೂಲಿ ಕಬ್ಬಲಿಗ ಸಮಾಜ ಏನಿದೆಯಲ್ಲ, ಈ ST ಸೇರಿಸಬೇಕು ಅಂತೇಳಿ ಭಾಳ ದಿವಸದಿಂದ ಪ್ರಯತ್ನ ಇದೆ. ಇದಕ್ಕೆ ಸಪೋರ್ಟಾಗಿ ಅವರು ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇಡೀ ದೇಶದ 29 ರಾಜ್ಯಗಳ ರಾಜ್ಯಾಧ್ಯಕ್ಷರು ಬರ್ತಾರೆ, ಸಂಸದರು ಬರ್ತಾರೆ, ಶಾಸಕರು ಬರ್ತಾರೆ, ಆಮೇಲೆ ಮಾಜಿ ಮಂತ್ರಿಗಳು ಬರ್ತಾರೆ, ಆಮೇಲೆ ಪದಾಧಿಕಾರಿಗಳು ಎಲ್ಲರೂ ಬರ್ತಾರೆ. ಅವರೊಂದು ಕಾರ್ಯಕಾರಿಣಿ ಸಭೆಯಲ್ಲಿ ನಮಗೆ ಸಹಕಾರ ನೀಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಈ ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಮ್ಮ ಸಮಾಜದ ಮುಖಂಡರು ಒಂದೇ ವೇದಿಕೆಯಲ್ಲಿ ಸೇರುವ ಹಾಗೆ ದಿನಾಂಕ 21/12/2025 ಭಾನುವಾರದಂದು ಅದೇ KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಆನಂದರಾವ್ ಸರ್ಕಲ್ನಲ್ಲಿರ್ತಕ್ಕಂಥ ಹಾಲ್ನಲ್ಲಿ ದೇವೇಂದ್ರಪ್ಪ ಗಾಳಪ್ಪ ಅವರ ಒಂದು ವೇದಿಕೆ ಅಂತ ಹೆಸರಿಟ್ಕೊಂಡು ಅದರಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಈ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಾದೇವಪ್ಪ ಅವರು, ನಮ್ಮ ಸಮಾಜದವರಾದಂಥ ಮೀನುಗಾರಿಕಾ ಸಚಿವರಾದಂಥ ಮಹಾಂಕಾಳ ವೈದ್ಯದವರು ಮತ್ತು ತೆಲಂಗಾಣದ ಮೀನುಗಾರಿಕಾ ಸಚಿವರಾದಂಥ ವಾಕಿಟಿ ಶ್ರೀಹರಿ ಅವರು, ಆಮೇಲೆ ಸಂಸದರಾದಂಥ ಈಟಲ ರಾಜೇಂದ್ರ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಸಂಸದರಾದಂಥ ವೀರೇಂದ್ರ ಕಶ್ಯಪ್ ಅವರು, ಸತ್ಯನಾರಾಯಣ ಪವಾರ್ ಅವರು ಮಾಜಿ ಸಂಸದರು, ಆಮೇಲೆ ಅನೇಕ ಮುಖಂಡರು ಇಂಥವರೆಲ್ಲರೂ ಸೇರಿ ಈ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಸಮಾಜ ಜನರಿಗೆ, ಇಡೀ ಮೂಲೆ ಮೂಲೆಯಿಂದ ಬಂದಂಥ ನಮ್ಮ ಸಮಾಜದ ಜನರಿಗೆ ಅವರ ಪರಿಚಯನ ಮಾಡಿಕೊಡ್ತಾಯಿದ್ದೀವಿ. ಮತ್ತು ಎಲ್ಲರೂ ನಮ್ಮ ಸಮಾಜದ ಒಂದು ಶಕ್ತಿ ತೋರಿಸಿ ಈ ಸಮಾಜ STಯ ಗುಣಲಕ್ಷಣಗಳು ಇದ್ದರೂ ಸಹ ಅನೇಕ ವರ್ಷಗಳಿಂದ ನಮಗೆ ST ಕೊಡದೆ, ಈಗಾಗಲೇ ನೋಡಿರಿ ಟೋಕ್ರೆ ಕೋಳಿ STನಲ್ಲಿದೆ, ಕೋಯಾ, ಬಿನ್ ಕೋಯಾ, ರಾಜ್ ಕೋಯಾ ಈ ಥರ STನಲ್ಲಿದ್ದರೂ ಕೂಡ ಅದರ ಒಂದು ಸಮಾನಾಂತರ ಪದಗಳಾದಂಥ ಕೂಲಿ ಕಬ್ಬಲಿಗ ಇವು ಸೇರಿಸದೆ ನಮಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಬೇಕು ಅಂತನೋ ಒಂದು ಉದ್ದೇಶದಿಂದ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದಕ್ಕೆ ಇಡೀ ರಾಜ್ಯದ ಮೂಲೆಯಿಂದ ನಮ್ಮ ಸಮಾಜದವರು, ಎಲ್ಲ ಮಹಿಳೆಯರು ಮತ್ತು ಮುಖಂಡರು, ಹೋರಾಟಗಾರರು ಮತ್ತು ಈ ಸಮಾಜಕ್ಕೆ ಹಗಲಿರುಳು ದುಡಿತಕ್ಕಂಥ ಸಮಾಜ ಬಂಧುಗಳು ಎಲ್ಲರೂ ಬರಬೇಕಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅಂತ ಈ ಸಮಾವೇಶದ ಮೂಲ ಉದ್ದೇಶ, ನಾವು ನಮ್ಮ ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಬೇಡಿಕೆ STನಲ್ಲಿ ಸೇರಿಸುವುದು. ಈ ಒಂದು ಬೇಡಿಕೆಗೆ ಪೂರಕವಾಗಿ ಇಡೀ ದೇಶದ ನಮ್ಮ ಸಮಾಜದ ಪಕ್ಷಾತೀತವಾಗಿ ಎಲ್ಲ ಮುಖಂಡರು, ಸಂಸದರು, ಮಾಜಿ ಸಚಿವರು, ಕೇಂದ್ರ ಸಚಿವರು, ಶಾಸಕರು ಇಂಥವರೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿಸುವ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನಮ್ಮ ಒಂದು ಕಡತವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು, ನಮಗೆ STಯ ಸೌಲಭ್ಯ ದೊರಕಿಸಿಕೊಡಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.